ಇನ್ನು ಬಿಜೆಪಿ ಯಾವಾಗ ಈ ಮುಡಾಸ್ತ್ರವನ್ನ ಬ್ರಹ್ಮಾಸ್ತ್ರ ಮಾಡ್ಕೊಳ್ತು, ಕಾಂಗ್ರೆಸ್ ಕೂಡ ಬಿಜೆಪಿ ಕಾಲದ ಒಂದೊಂದೇ ಹಗರಣಗಳನ್ನ ಕೆದಕೋಕೆ ಶುರು ಮಾಡ್ತು. ಸೊ ಅದಕ್ಕೋಸ್ಕರ ಏನು ಆಯೋಗವನ್ನ ಹಿಂದೆ ರಚನೆ ಮಾಡಲಾಗಿತ್ತು. ಫಾರ್ ಎಕ್ಸಾಂಪಲ್ ಈ ಕೊರೋನಾ ವಿಚಾರ ಅಂತ ಬಂದ್ರೆ ಎಷ್ಟು ಮಟ್ಟಿಗೆ ಹಣದ ನಿರ್ವಹಣೆ ಹೇಗಾಗಿದೆ, ಎಲ್ಲೆಲ್ಲಿ ಮಿಸ್ಯೂಸ್ ಆಗಿದೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ವರದಿ ಬೇಕು ಅನ್ನೋದ್ರ ಬಗ್ಗೆ ಆಯೋಗವನ್ನು ಕೂಡ ರಚನೆ ಮಾಡಲಾಗಿತ್ತು. ಅದರ ಬಗ್ಗೆ ಈಗ ಇನ್ನಷ್ಟು ಬಿಗಿಗೊಳಿಸಲಾಗ್ತದೆ. ಹಾಗಾದ್ರೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಹೇಗಿದೆ, ಬನ್ನಿ ನೋಡೋಣ. ಬಿಜೆಪಿಗೆ ಮೂಡ ಹಗರಣ ಬ್ರಹ್ಮಾಸ್ತ್ರ ಆಗಿದ್ರೆ, ಕಾಂಗ್ರೆಸ್ ಕೌಂಟರ್ ಆಗಿ ಬಿಜೆಪಿ ಕಾಲದಲ್ಲಿನ ಹಗರಣಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಒಂದೊಂದೇ ಹಗರಣಗಳನ್ನ ಕೆದಕಿ ತನಿಖೆಗೆ ಮುಂದಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೊರೋನಾ ಹಗರಣವನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದೆ. ಕೊರೋನಾ ಕಾಲದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಆಗಿದೆ. ಇದೇ ಕಾರಣಕ್ಕೆ ತನಿಖೆಗಾಗಿ ಕುನ್ನಾ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಿದ್ದು ವಾಗ್ಯುದ್ಧ ದಿನ ದಿನಕ್ಕೂ ಜೋರಾಗ್ತಿದೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲೂ ಕೋವಿಡ್ ಹಗರಣದ ತನಿಖಾ ವರದಿ ಬಗ್ಗೆ ಚರ್ಚೆ ಮಾಡಲಾಯಿತು. ಈಗಾಗಲೇ ಸಿಎಂಗೆ ಮಧ್ಯಂತರ ತನಿಖಾ ವರದಿಯನ್ನ ಆಯೋಗ ನೀಡಿದೆ. ಇದರ ಆಧಾರದ ಮೇಲೆ ಸರ್ಕಾರ ತನಿಖೆಗೆ ಮುಂದಾಗಿದೆ. ಇನ್ನು ಮೊನ್ನೆಯಷ್ಟೇ ಬಿಜೆಪಿ ಸಂಸದ ಸುಧಾಕರ್ ಕೋವಿಡ್ ಅಕ್ರಮ ಆರೋಪದ ತನಿಖೆಗೆ ಆಯೋಗ ರಚಿಸಿದ್ದಕ್ಕೆ ಕಿಡಿಕಾರಿದ್ರು. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ ಅಂತೆಲ್ಲ ಗುಡುಗಿದ್ರು. ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ, ಅದನ್ನು ಹೇಳಿದ್ದೇನೆ. ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ. ನನಗೆ ಕೋವಿಡ್ ಹಗರಣದ ತನಿಖಾ ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. ಕೆಂಪಣ್ಣ ಆಯೋಗದ ವರದಿ ಬಗ್ಗೆಯೂ ಸಂಪುಟದಲ್ಲಿ ಚರ್ಚೆ ಆಗಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕೆಂಪಣ್ಣ ಆಯೋಗದ ರೀಡು ಅದೆಲ್ಲಿ ಇಟ್ಕೊಂಡಿದ್ದೀರಿ? ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವ? ಕೆಂಪಣ್ಣ ಆಯೋಗದ ಇದ್ದಾಗ ಅದನ್ನು ತೆಗೆದ್ರೆ ಪಾಪ ಜನ ಮೆಚ್ಕೋತಾರಲ್ವ, ಅದು ಪ್ರಾರಂಭ ಮಾಡಲಿ ಅನ್ನೋದು. ನಮ್ಮ ಸರ್ಕಾರದ ಅವಧಿಯಲ್ಲಿನ ಹಗರಣದ ಬಗ್ಗೆ ತನಿಖೆ ಮಾಡಲಿ, ಸೇಡಿನ ರಾಜಕೀಯ ಎದುರಿಸೋಕೆ ನಾವು ಸಿದ್ಧ ಅಂತ ಸಂಸದ ಬೊಮ್ಮಾಯಿ ಸವಾಲ್ ಹಾಕಿದ್ರು. ಏನ್ ಬೇಕಾದ್ರೂ ತನಿಖೆ ಮಾಡಲಿ, ಇವರದೇ ಸರ್ಕಾರ ಇದೆಯಲ್ವಾ ಅಂತ ಯಡಿಯೂರಪ್ಪ ಗರಂ ಮಾತು. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ, ದೌರ್ಜನ್ಯ ಆಗಿದೆ, ವಿಚಾರಣೆ ಆಗಲಿ, ಸ್ವಾಗತ ಮಾಡಿ. ಅದು ಯಾವ ರೂಪದಲ್ಲಿ ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು, ಬಟ್ ವಿಚಾರಣೆ ಆಗಲಿ. ವರದಿ ಬಂದ ಮೇಲೆ ಅವ್ರು ಏನು ಬೇಕೋ ತನಿಖೆ ಮಾಡಲಿ, ಸರ್ಕಾರ ಇದೆ, ಅದು ಅವ್ರಿಗೆ ಬಿಟ್ಟು ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಬೇಕು. ಸರ್ಕಾರಕ್ಕೆ 7,200 ಕೋಟಿ ಮೊತ್ತದ ಹಗರಣದ ಬಗ್ಗೆ ವರದಿ ನೀಡಲಾಗಿದೆ ಅಂತ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ರು. ವಿಚಾರಣೆ ವೇಳೆ ಹಲವಾರು ಲೋಪ, ಅವ್ಯವಹಾರ ಕಂಡು ಬಂದಿದೆ ಎಂದಿದ್ದಾರೆ. ಲೋಪಗಳು ಕಂಡು ಬಂದಿದೆ, ಅದರಿಂದ ಯಾವ ಥರ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದೇವೆ ಅಂತೇಳಿ ವರದಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆದಂಥ ಚರ್ಚೆಯಿಂದ ತಿಳಿದಂಥ ಮಾಹಿತಿ. ವರದಿಯನ್ನು ಯಾರೂ ಕೂಡ ಇನ್ನು ಓದಿಲ್ಲ. ಆದಷ್ಟು ಬೇಗ ಅದನ್ನು ಅಧ್ಯಯನವನ್ನು ಮಾಡಿ ಸಂಪುಟ ಸಭೆ ಮುಂದೆ ತಂದು ಸಂಪುಟ ಸಭೆ ಸೂಕ್ತವಾದಂಥ ನಿರ್ಣಯಗಳನ್ನು ತಗೊಂಡು. ಒಟ್ಟಾರೆಯಾಗಿ ಮೂಡ ಹಗರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿಗೆ ತಿರುಗೇಟು ಕೊಡೋಕೆ ಕಾಂಗ್ರೆಸ್ ಪಡೆ ಮುಂದಾಗಿದೆ. ಹೀಗಾಗಿ ಬಿಜೆಪಿ ಅವಧಿಯಲ್ಲಿ ನಡೆದಿದ್ದು ಎನ್ನಲಾದ ಅಕ್ರಮಗಳ ಬೆನ್ನು ಬಿದ್ದಿದ್ದು ತನಿಖಾ ಅಸ್ತ್ರವನ್ನೇ ಪ್ರಯೋಗಕ್ಕೆ ಸರ್ಕಾರ ಮುಂದಾದಂತಿದೆ. ಬ್ಯೂರೋ ರಿಪೋರ್ಟ್, TV9.